ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ರೇಪ್ ಆರೋಪ ಕೇಳಿಬಂದಿದೆ. ಬೀದರ್ ಜಿಲ್ಲೆ ಎಸ್ಪಿಗೆ ದೂರು ಕೊಟ್ಟಿದ್ದಾರೆ ಸಂತ್ರಸ್ತೆ. ಬೀದರ್ ಜಿಲ್ಲೆ ಎಸ್ಪಿಗೆ ದೂರು ನೀಡಿದ್ದಾರೆ ಸಂತ್ರಸ್ತೆ. ಅತ್ಯಾಚಾರದ ಆರೋಪ ಇದು. ಎಸ್ಪಿ ಭೇಟಿಯಾಗಿ ಸಂತ್ರಸ್ತೆ ಅಧಿಕೃತ ದೂರನ್ನ ಸಲ್ಲಿಕೆ ಮಾಡಿದ್ದು, ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ದೂರು. ಮಹಾರಾಷ್ಟ್ರದ ಯುವತಿಗೆ ಹಾಗಿದ್ರೆ ನಂಬಿಸಿ ಮೋಸ ಮಾಡಿದ್ರ? ಮಹಿಳಾ ಆಯೋಗಕ್ಕೆ ಈಗಾಗಲೇ ದೂರು ಕೊಟ್ಟಿದ್ದಾರೆ ಸಂತ್ರಸ್ತೆ. ಮಹಾರಾಷ್ಟ್ರದ ಯುವತಿ ಯಾಕೆ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಈಗ ಎಸ್ಪಿ ಭೇಟಿಯಾಗಿ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ವಿರುದ್ಧ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಸಂತ್ರಸ್ತೆ. ಬೀದರ್ ಜಿಲ್ಲೆ ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ. ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಅತ್ಯಾಚಾರದ ಆರೋಪ ಮಾಡಿದ್ದಾರೆ ಮಹಿಳೆ. ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ, ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂಥದ್ದು ಈಕೆ ಮಾಡ್ತಾ ಇರುವಂತಹ ಆರೋಪ. ಹಾಗಿದ್ರೆ ಮಹಾರಾಷ್ಟ್ರದ ಯುವತಿಗೆ ಪ್ರಭು ಚೌಹಾಣ್ ಪುತ್ರ ನಂಬಿಸಿ ಮೋಸ ಮಾಡಿದ್ರ? ಹಾಗಂತ ದೂರು ಕೊಡಲಾಗಿದೆ. ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಜೊತೆಗೆ ಈಗ ಸಂತ್ರಸ್ತೆ ಇದ್ದ ಎಸ್ಪಿಗೂ ಕೂಡ ದೂರು ಸಲ್ಲಿಕೆಯಾಗಿದೆ. ಬಹಳ ಗಂಭೀರ ಆರೋಪ ಕೇಳಿಬಂದಿರೋದು. ನಂಬಿಸಿ ಮದುವೆಯಾಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅತ್ಯಾಚಾರದ ಆರೋಪವನ್ನು ಕೂಡ ಮಾಡಿದ್ದಾರೆ ಸಂತ್ರಸ್ತೆ. ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಅಧಿಕೃತವಾಗಿ ಸಂತ್ರಸ್ತೆ ಈಗ ಎಸ್ಪಿ ಭೇಟಿಯಾಗಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಮೊದಲು ಮಹಿಳಾ ಆಯೋಗಕ್ಕೆ ಆಕೆ ದೂರನ್ನ ನೀಡಿದ್ರು. ಇನ್ನು ಈ ಅತ್ಯಾಚಾರದ ಕೇಸ್ಗೆ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಮಾಜಿ ಸಚಿವ ಪ್ರಭು ಚೌಹಾಣ್ರಿಂದ ಸುದ್ದಿಗೋಷ್ಠಿ. ಅತ್ಯಾಚಾರ ಕೇಸ್ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರಭು ಚೌಹಾಣ್. ತಮ್ಮ ಪುತ್ರನ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಆರೋಪದಕ್ಕೆ ಸಂಬಂಧಪಟ್ಟಂತೆ ಪ್ರಭು ಚೌಹಾಣ್ರಿಂದ ಸ್ಪಷ್ಟನೆ ಬರ್ತಾ ಇದೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೀದರ್ನಲ್ಲಿ ಈ ಸುದ್ದಿಗೋಷ್ಠಿ ನಡೆಯಿತು.